ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಕೊರೋನಾ ವೈರಸ್ಗೆ ನಿನ್ನೆ ರಾಜ್ಯದಲ್ಲಿ ಮೊದಲ ಬಲಿ. ಇವತ್ತಿನಿಂದ ಸಿಲಿಕಾನ್ ಸಿಟಿಯಲ್ಲಿ ಉಸಿರಾಟ, ಹೃದಯ ಸಂಬಂಧಿ ಸಮಸ್ಯೆ ಇರೋರಿಗೆ ಕೋವಿಡ್ ಟೆಸ್ಟ್ ಕಡ್ಡಾಯ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸೂಚನೆ. ರಾಜ್ಯದಲ್ಲಿ ಒಟ್ಟು 40 ಸಕ್ರಿಯ ಕೊರೋನಾ ಕೇಸ್, 35 ಪ್ರಕರಣಗಳು ರಾಜಧಾನಿ ಬೆಂಗಳೂರಲ್ಲೇ ದಾಖಲು. ಕೋವಿಡ್ ಬಗ್ಗೆ ಭಯ ಬೇಡ, ಆದರೆ ಅಗತ್ಯ ಮುಂಜಾಗ್ರತೆ ವಹಿಸುವುದನ್ನ ಮರೆಯೋ ಹಾಗಿಲ್ಲ. ನೆರೆಯ ಕೇರಳದಲ್ಲಿ ಹೆಚ್ಚಾಗ್ತಾ ಇರೋ ಕೊರೋನಾ ಪ್ರಕರಣಗಳು. ರಾಜ್ಯದಲ್ಲೂ ಕೋವಿಡ್ ಬಗ್ಗೆ ಎಚ್ಚರ ವಹಿಸೋಕೆ ಆರೋಗ್ಯ ಇಲಾಖೆ ಸಲಹೆ. ಮಾಸ್ಕ್ ಧರಿಸಿ, ಸ್ಯಾನಿಟೈಸರ್ಸ್ ಬಳಸಿ ಅಂತ ತಜ್ಞ ವೈದ್ಯರಿಂದಾನೂ ಸೂಚನೆ. ಗರ್ಭಿಣಿಯರು, ಬಾಣಂತಿಯರ ಮೇಲೂ ನಿಗಾ. ಕೋವಿಡ್ ಸಿಂಪ್ಟಮ್ಸ್ ಇದ್ದಲ್ಲಿ ಹಲವು ಆಸ್ಪತ್ರೆಗಳಲ್ಲಿ ಶುರುವಾದ ಟೆಸ್ಟಿಂಗ್. ಮಗುವಿನ ಮೇಲೂ ಪರಿಣಾಮ ಬೀರುವ ಸಾಧ್ಯತೆ ಹಿನ್ನೆಲೆ ಮುಂಜಾಗ್ರತಾ ಕ್ರಮ. ಮೇ 28ರಿಂದ ಪುನಾರಂಭವಾಗಲಿರುವಂತಹ ಶಾಲೆಗಳು. ಖಾಸಗಿ ಶಾಲೆಗಳಿಂದ ಪೋಷಕರಿಗೆ ಕೊರೋನಾ ಬಗ್ಗೆ ಮಾಹಿತಿ. ಮಾಸ್ಕ್ ಧರಿಸಿ ಮಕ್ಕಳನ್ನ ಶಾಲೆಗೆ ಕಳುಹಿಸುವಂತೆ ಸೂಚನೆ. ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಮೊಬೈಲ್ ಮೂಲಕ ಸಂದೇಶ ರವಾನೆ. ಗಿಂತ ಹೆಚ್ಚು ಪಾಸಿಟಿವ್ ಕೇಸ್ ಆದ್ರೆ ಪರಿಸ್ಥಿತಿ ಗಂಭೀರ. ನಾಳೆಯಿಂದ ಅಧಿಕೃತ ಹೆಲ್ತ್ ಬುಲೆಟಿನ್ ಬಿಡುಗಡೆ ಮಾಡಲಿದೆ ಆರೋಗ್ಯ ಇಲಾಖೆ. ಇದರ ಆಧಾರದಲ್ಲೇ ಮುಂದಿನ ಕ್ರಮಗಳನ್ನ ಕೈಗೊಳ್ಳೋಕೆ ನಿರ್ಧಾರ. ಕೊರೋನಾ ತಡೆ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ನಾಳೆ ಮಹತ್ವದ ಸಭೆ. ಬೆಂಗಳೂರು ಪಾಲಿಕೆಯ 8 ವಲಯಗಳ ವಿಶೇಷ ಆಯುಕ್ತರು, ಆರೋಗ್ಯಾಧಿಕಾರಿಗಳ ಜೊತೆ ಮುಖ್ಯ ಆಯುಕ್ತರ ಮೀಟಿಂಗ್. ಟೆಸ್ಟಿಂಗ್, ಬೆಡ್ ಕಾಯ್ದಿರಿಸುವಿಕೆ ಕುರಿತಂತೆ ಚರ್ಚೆ. ಬಳ್ಳಾರಿಯಲ್ಲೂ ಮತ್ತೆ ಕೋವಿಡ್ ಕೇಸ್ ದೃಢಪಟ್ಟ ಹಿನ್ನೆಲೆ ಕೊರೋನಾ ಕಡಿವಾಣಕ್ಕೆ ಈಗಿನಿಂದಾನೇ ಅಗತ್ಯ ಕ್ರಮಕ್ಕೆ ಜಿಲ್ಲಾಡಳಿತದ ಸಿದ್ಧತೆ. ವಿದೇಶಿ, ಹೊರ ರಾಜ್ಯ ಪ್ರವಾಸಿಗರ ಮೇಲೂ ನಿಗಾ. ನ್ಯೂಸ್ ಫಸ್ಟ್ಗೆ ಡಿಎಚ್ಒ ಡಾಕ್ಟರ್ ಎಲ್ಆರ್ ರಮೇಶ್ ಬಾಬು ಮಾಹಿತಿ. ಅತ್ಯಾಚಾರ ಕೇಸ್ನಲ್ಲಿ ನಟ ಮಡೆನೂರು ಮನು ಅರೆಸ್ಟ್. 31 ತಿಂಗಳ ವಾಟ್ಸ್ಆಪ್ ಚಾಟ್ ಪಡೆದಿರೋ ಪೊಲೀಸರು. 2022ರಿಂದ 2025ರವರೆಗಿನ ಚಾಟಿಂಗ್ನಲ್ಲಿ ಸಾವಿರಾರು ಸಂದೇಶಗಳ ವಿನಿಮಯವಾಗಿರೋ ಮಾಹಿತಿ. ಒಂಟಿ ವೃದ್ಧೆಯರನ್ನ ಟಾರ್ಗೆಟ್ ಮಾಡ್ತಾ ಇದ್ದ ಕಳ್ಳರು. ಮಂಡ್ಯ ಜಿಲ್ಲೆಯ ಹಲವು ಠಾಣೆಗಳಲ್ಲಿ ದಾಖಲಾಗಿತ್ತು ಕೇಸ್. ಮಳವಳ್ಳಿ ಗ್ರಾಮಾಂತರ ಪೊಲೀಸರಿಂದ 3 ಅರೆಸ್ಟ್. 50 ಲಕ್ಷ ಮೌಲ್ಯದ ಚಿನ್ನಾಭರಣ ವಶಕ್ಕೆ. 16 ವರ್ಷಗಳ ಬಳಿಕ ರಾಜ್ಯದಲ್ಲಿ ಅವಧಿ ಪೂರ್ವ ಮಳೆ. 15 ದಿನ ಮೊದಲೇ ಶುರುವಾದ ಮುಂಗಾರು. ಕರಾವಳಿ, ಮಲೆನಾಡು, ಒಳನಾಡಿನ ಭಾಗಗಳಲ್ಲಿ ನಿನ್ನೆಯೇ ವರುಣಾರ್ಭಟ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಭಾರೀ ಗಾಳಿ ಸಹಿತ ಮಳೆ. ಮೂಡಿಗೆರೆ ತಾಲೂಕಿನ ಹಲವು ಕಡೆ ರಸ್ತೆಗಳಲ್ಲಿ ಹರಿತಾ ಇರೋ ನೀರು. ಗ್ರಾಮೀಣ ಭಾಗದಲ್ಲಿ ಧರೆಗುರುಳ್ತಾ ಇವೆ ಬೃಹತ್ ಮರ, ವಿದ್ಯುತ್ ಕಂಬಗಳು. ಮಳೆಯ ಅವಾಂತರದಿಂದ ಕಾಲುವೆಗೆ ಬಿದ್ದ ಕಾರು. ಚಾಲಕನ ನಿಯಂತ್ರಣ ತಪ್ಪಿ ಮೂಡಿಗೆರೆ ತಾಲೂಕಿನ ಹೇಮಾವತಿ ಉಪನದಿಯ ಕಾಲುವೆಗೆ ಪಲ್ಟಿ. ರಾಷ್ಟ್ರೀಯ ಹೆದ್ದಾರಿ 173ರ ಬಣಕಲ್ ಬಳಿ ಘಟನೆ. ಅದೃಷ್ಟವಶಾತ್ ಕಾರ್ನಲ್ಲಿದ್ದೋರು ಪಾರು. ಉಡುಪಿ ಜಿಲ್ಲೆಯಲ್ಲಿ ಬೆಳಗ್ಗೆಯಿಂದ ಮತ್ತೆ ಧಾರಾಕಾರ ಮಳೆ. ಇವತ್ತು ಸೇರಿದಂತೆ 4 ದಿನಗಳ ಕಾಲ ರೆಡ್ ಅಲರ್ಟ್. ಕಡಲ ತೀರ, ತಗ್ಗು ಪ್ರದೇಶದ ಜನರಿಗೆ ಎಚ್ಚರಿಕೆಯಿಂದ ಇರುವಂತೆ ಸೂಚನೆ. ಬಿರುಗಾಳಿ ಸಹಿತ ಮಳೆ ಬರ್ತಾ ಇದ್ರು ಎಂಟ್ರಿ ಕೊಟ್ಟ ಭೀಮಾ. ಆಹಾರ ಅರಸಿ ಮರಿಯ ಜೊತೆ ಮನೆ ಬಾಗಿಲಿಗೆ ಬಂದ ಆನೆ. ಹಾಸನದ ಉದಯವಾರ ಗ್ರಾಮದಲ್ಲಿ ಬಸವರಾಜು ಅನ್ನೋರ ಮನೆ ಬಳಿ ನಿಂತ ಕಾಡಾನೆಗಳು. ಹಾನಗಲ್ ಗ್ಯಾಂಗ್ ರೇಪ್ ಆರೋಪಿಗಳ ರೋಡ್ ಶೋ ಕೇಸ್. ಮತ್ತೆ ಜೈಲು ಪಾಲಾದ 7 ಕೀಚಕರು.
ಬೇಲ್ ಷರತ್ತು ಉಲ್ಲಂಘಿಸಿದ ಹಿನ್ನೆಲೆ ಜೂನ್ 2ರವರೆಗೂ ನ್ಯಾಯಾಂಗ ಬಂಧನ. ಮಗಳಿಗೆ ಮದುವೆ ಮಾಡ್ತಿಲ್ಲ, ದೊಡ್ಡ ಮನೆಯಲ್ಲಿದ್ರೂ ಪತ್ನಿಗೆ ಹಣ ಕೊಡ್ತಿರ್ಲಿಲ್ಲ. ಪತ್ನಿಯೇ ನಿವೃತ್ತ ಡಿಜಿಐಜಿಪಿ ಓಂ ಪ್ರಕಾಶ್ ಕೊಲ್ಲೋಕೆ ಹಲವು ಕೌಟುಂಬಿಕ ಕಾರಣ. ಗಂಡನ ಮೇಲೆ ಪಲ್ಲವಿ ವಿಪರೀತ ಕೋಪದಲ್ಲಿದ್ದಿದ್ದು ಸಿಸಿಬಿ ತನಿಖೆಯಲ್ಲಿ ಪತ್ತೆ. ಬಿಜೆಪಿಯ 18 ಶಾಸಕರ ಅಮಾನತು ನಿರ್ಧಾರ ರದ್ದಾಗುತ್ತಾ? ಇವತ್ತು ಸಂಜೆ ಸ್ಪೀಕರ್ ಯುಟಿ ಖಾದರ್ ನೇತೃತ್ವದಲ್ಲಿ ಮಹತ್ವದ ಸಭೆಯಲ್ಲಿ ಸಿಎಂ, ಡಿಸಿಎಂ, ಕಾನೂನು ಸಚಿವ, ವಿಪಕ್ಷ ನಾಯಕರು ಉಪಸ್ಥಿತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.